ಬೈ ಚಾನ್ಸ್ ಸರಿ ಭಾಗ್ಯ ಬಂದ್ರೆ ಇವು ಕುಡಿದು ಹಂಗಾಗಿ ಬೀಳಲ್ಲ, ಇದ್ರ ನಡೀತು. ನೀವು ಶುರು ಮಾಡು ಅಂತಂದ್ರೆ ಶಿವಾಯನ ನನಗೆ ಈ ಕಡೆ ನೋಡಿ ಅಂಜಿಕೆ ಹೊಂಟದು. ನೀವು ಎಷ್ಟು ಕುಡ್ದಿದ್ರಿ ಬಿ ಅಪ್ಪವ್ರೆ, ನೀವು ಬರ್ರಿ ಪೂಜಾ ಅನ್ನಿಸ್ತಾರೆ ಎಲ್ಲ ಮಾಡ್ಲಿಕ್ಕೆ ಬರ್ತೀನಿ, ಸುಮ್ಮನೆ ವಿಚಾರ ಮಾಡಿದ್ರೆ ಆ ಕಡೆ ನೋಡ್ಬೇಡ್ರಿ ಅಂತ ಅವರೇ ತಗೊಂಡು ನಿಂತರು ಅಂತಂದ್ರೆ ಗುರುಗಳೇ ನೀವು ತಗೊಳ್ಳಾರ್ದ್ರೆ ನಿಮ್ಗೆ ಹೊರ ಬಿಡಲ್ಲ ಅಂದ್ರೆ ಗತಿಯನ್ನು. ದುರಂತದ ದಿನಗಳು ಬಹಳ ದೂರಿಲ್ಲ. ಅದಕ್ಕಾಗಿ ಜನನೇ ಇದ್ರ ಬಗ್ಗೆ ಜಾಗೃತಿಯಿಂದ ಹೇಳಬೇಕಾಗಿದೆ. ಶ್ರಮ ಸಂಸ್ಕೃತಿ ಬರಬೇಕಾಗಿದೆ. ಲೀಡರ್ಗಳಿಗೆ ಹೇಳಬೇಕಾಗಿದೆ. ಒಂದೇ ಹೇಳಬೇಕು, ನೀವು ಓಟಿಗಾಗಿ ದುಡ್ಡು ಕೊಡುವ ಅವಶ್ಯಕತೆ ಇಲ್ಲ, ನಮ್ಮನ್ನು ನಾವು ಮಾರಿಕೊಳ್ಳುವ ಅವಶ್ಯಕತೆ ಇಲ್ಲ. ನಮ್ಮ ಓಟು ನಮ್ಮ ಹಕ್ಕಿದೆ, ನಾವು ನಿಶ್ಚಿತವಾಗಿ ಹಾಕ್ತೀವಿ ಅಂತೇಳು. ಈ ದೇಶದಲ್ಲಿ ಬಜೆಟ್ ಎಲೆಕ್ಷನ್ ಯಾವಾಗ ಬರ್ತದ ಅವಾಗ ಈ ದೇಶ ಉಳಿತದ. ಇದು ಹೋಗಿದ್ರೆ ಯಾವ ಸರ್ಕಾರ ಬಂದಿದ್ದಕ್ಕೂ ಕೂಡ ಪ್ರಾಮಾಣಿಕತೆ ಇರುವ ಪ್ರಶ್ನೆ ಇಲ್ಲ. ಯಾವಾಗ 10 ಕೋಟಿ 20 ಕೋಟಿ 50 ಕೋಟಿ ಖರ್ಚಾದ ನಂತರ ನಿಮ್ಮ